ಈಗ ನಾ ಏನು ಹೇಳ್ತಾ ಇಲ್ಲ, ಈಗ ಹೇಳಕತ್ತೇನೆ. ಬೃಹದಾರಣ್ಯಕ ಉಪನಿಷತ್ತಿಂದು 1-4-14 ಏನಂತ ಶಾಂತಿ ಮಂತ್ರ ಇವೆಲ್ಲ. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಓಂ ಶಾಂತಿ 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 ಅಂತ ಇದು ಬೃಹದಾರಣ್ಯಕ ಉಪನಿಷತ್ತಿನ ಮಂತ್ರ. ಏನಿದ್ರ ಅರ್ಥ ಅಂದ್ರ, ಎಲ್ಲರೂ ಸುಖಿಗಳಾಗಲಿ, ಎಲ್ಲರೂ ಆರೋಗ್ಯವಂತರಾಗಲಿ, ಎಲ್ಲರೂ ಒಳಿತನ್ನೇ ಕಾಣಲಿ, ಯಾರಿಗೂ ದುಃಖದ ಅನುಭವವಾಗದಿರಲಿ, ಎಲ್ಲೆಡೆಯೂ ಶಾಂತಿ ನೆಲೆಸಲಿ ಅಂತ ಓಂ ಶಾಂತಿ 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 ಅಂತ. ಶಾಂತಿ ಮಂತ್ರ ಅಂತ ಒಂದು ಬುಕ್ ಬಂದದ, ಅದ್ರೊಳಗೆ ಎಲ್ಲ ಶಾಂತಿ ಮಂತ್ರಗಳಿರ್ತಾವ. ಮತ್ತ ಇವತ್ತೊಂದು ಬುಕ್ಕಿನ ಹೆಸರು ಹಾಕೀನಿ, ಮುಂಜಾನೆ ನೋಡಿದ್ರ ಏನದು? ಬದುಕು, ಸಾವಿನ ನಂತರದ ಬದುಕು ಅಂತ. ಆಮೇಲಿನ ಬದುಕು ಹೆಂಗಿರ್ತದ ಅನ್ನೋದ್ರ ಬಗ್ಗೆ ಬುಕ್ ಬರೆದಾರ ಪುಣ್ಯಾತ್ಮರು. ಅದೇನು ₹60 ಗೂಗಲ್ನಾಗ ಹೊಡಿರಿ, ಎಲ್ಲ ಅಡ್ರೆಸ್ ಅದೆಲ್ಲ ಸಿಗ್ತದ. ₹60 ಕಳಿಸಿದ್ರಿ ಅಂತಂದ್ರ ಆ ಬುಕ್ ಬರ್ತದ, ತಂದುಕೊಂಡು ಓದ್ರಿ. ಸಾವಿನ ನಂತರನು ಬದುಕದ, ಜನನ ಪೂರ್ವ, ಜನನ ನಂತರ, ಸಾವಿನ ನಂತರ. ಮತ್ತೆ ಮತ್ತೆ ಚಲೋ ಬುಕ್, ಬರೀ ₹60. ನಮ್ಮ ವಿಚಾರ ಸಾಗರಕ್ಕೆ ಸಪೋರ್ಟ್ ಅದ ಅದು ಬುಕ್, ಸಪೋರ್ಟಿಂಗ್ ಬುಕ್. ಹೌದು, ಕಲ್ಪನೆ ಅಂತಂದ್ರೂ ಅದೇನದ ಕರ್ಮ ಸಿದ್ಧಾಂತಕ್ಕೆ ಸಂಬಂಧಪಟ್ಟದ್ದು ಇರ್ತದ್ರಿ ಅದು. ಕರ್ಮ ಸಿದ್ಧಾಂತಕ್ಕೆ ಸಂಬಂಧಪಟ್ಟದ್ದು. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಮೋಕ್ಷ ಸಾಧನಾರ್ಥ ಅವಾಂತರ ಸಾಧನ ಅಂದ್ರೆ ಉಪಾಸನಾ ಕಾಂಡದ ಸಾಧನೆಗಳ ಪೈಕಿ ನಾನಾ ವಿಧಗಳಾದ ಯೋಗ ಪದ್ಧತಿಗಳನ್ನು ಸದ್ಗುರುನಾಥ ಹೇಳ್ತಾ ಇದ್ದಾರೆ. ಇಲ್ಲಿಯ ತನಕ ಸುಮಾರು 6 ಯೋಗ ಪದ್ಧತಿಗಳನ್ನು ತಿಳ್ಕೊಂಡಿರಿ. ಅವುಗಳಲ್ಲಿ ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ಹಠಯೋಗ, ರಾಜಯೋಗ, ಮಂತ್ರಯೋಗ ಅಂತ. ಈಗ ಲಯಯೋಗ ಅಂತ, ರಾಜಯೋಗದ ಪೂರ್ವ ಸಿದ್ಧತೆ. ಹಠಯೋಗ ಮತ್ತು ಲಯಯೋಗ ಇವೆರಡು ಏನದವ ಅಂದ್ರೆ ರಾಜಯೋಗದ ಪೂರ್ವ ಸಿದ್ಧತೆ. ಯಾವ ರೀತಿ ಜ್ಞಾನಯೋಗ ಸಾಧನೆಗೆ ಕರ್ಮಯೋಗ ಮತ್ತು ಉಪಾಸನೆ ಯೋಗಗಳು ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಸಾಧನೆ ತಂದು ಕೊಡ್ತವೋ, ಅದೇ ರೀತಿ ರಾಜಯೋಗಕ್ಕೆ ಲಯಯೋಗ ಮತ್ತು ಹಠಯೋಗಗಳು ಪೂರ್ವ ಸಿದ್ಧತಾ ಯೋಗಗಳು. ಲಯಯೋಗ ಅಂದ್ರೆ ರಾಜಯೋಗದ ಪೂರ್ವ ಸಿದ್ಧತೆ. ಈ ಲಯಯೋಗದೊಳಗೆ ಏನಾಗ್ತದ? ಒಂದು ಪರಮಾತ್ಮನ ಚಿಂತನ ಮಾಡ್ತಾ 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 ಅದರಾಗೆ ಲೀನ ಆಗದು.
ಬ್ರಹ್ಮಸೂತ್ರ ಯಾರು ಬರೆದ್ರು? ಬ್ರಹ್ಮಸೂತ್ರಗಳು ಯಾರು ಬರೆದ್ರಿ? 555 ಬ್ರಹ್ಮಸೂತ್ರಗಳು. ಏನ್ರಿ? ವ್ಯಾಸ ಮಹರ್ಷಿಗಳು ಬ್ರಹ್ಮಸೂತ್ರ ಬರೆದ್ರು. ಎಲ್ಲ ಜೀವಿಗಳಲ್ಲಿ, ಎಲ್ಲ ವಸ್ತುಗಳಲ್ಲಿ, ಎಲ್ಲ ಕಾಲದಲ್ಲಿ, ಎಲ್ಲ ದೇಶದಲ್ಲಿ ತುಂಬಿ ತುಳುಕ್ತಾ ಇರುವಂತ ಬ್ರಹ್ಮ ಸೂತ್ರದ ಉಪಾಧಿಯಲ್ಲಿ ಎಲ್ಲ ವಸ್ತುಗಳು, ಎಲ್ಲ ಕಾಲಗಳು, ಎಲ್ಲ ದೇಶಗಳು, ಎಲ್ಲ ಜೀವಿಗಳು ಏನದವ ಮಣಿಗಳಿದ್ದಂಗೆ ಅದಾವ. ಎಲ್ಲದರೊಳಗೂ ಒಂದು ಸೂತ್ರ, ಹಲವಾರು ಮಣಿಗಳೊಳಗೆ ಒಂದೇ ಸೂತ್ರ ಹೆಂಗಿರ್ತದ ಹಾಂಗ, ಅದು ಬ್ರಹ್ಮಸೂತ್ರ. ಆ ಬ್ರಹ್ಮಸೂತ್ರ ಬರೆದವರು ವ್ಯಾಸ ಮಹರ್ಷಿಗಳು. ಆ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆದವರು ಯಾರು? ಶಂಕರಾಚಾರ್ಯರು. ಭಾಷ್ಯಕಾರರು ಅಂತಾರವ್ರಿಗೆ. ಆ ಭಾಷ್ಯಗೆ ಟೀಕಾ ಬರೆದವ್ರು ಯಾರು ಅಂತಂದ್ರ ಇವ್ರ್ಯಾರು? ವಿದ್ಯಾವಾಚಸ್ಪತಿ ಮಿಶ್ರ. ಅದು ಬರಿಬೇಕಂತ ಅವ್ರ ತಲೆಗೆ ತಗೊಂಡ್ಬಿಟ್ರು. ಅದಕ್ಕೆ ಬರಿತಾನೇ ಹೋದ್ರು. ಬಾಲ್ಯದಲ್ಲೇ ಅವ್ರಿಗೆ ಸ್ಟಾರ್ಟ್ ಆಯ್ತು ಬರಿಬೇಕನ್ನೋದು. ಮದುವೆಯಾಗಿ 60 ವರ್ಷ ಆದ್ರೂ ಆ ಮದುವೆ ಕಡೆ ಲಕ್ಷ ಇಲ್ಲ, ಹೆಂಡ್ರ ಕಡೆ ಲಕ್ಷ ಇಲ್ಲ, ಏನೇನು ಇಲ್ಲ. ತಮ್ಮ ಉಪಜೀವನ ಹೆಂಗ್ ನಡೆದದ, ಹೆಂಗ್ ದುಡಿಯೋದು, ಏನು ಬರ್ಲಕ್ಕತ್ತವ, ಎದ್ರ ಕಡೆ ಲಕ್ಷ್ಯ ಇರ್ಲಾರ್ದೆ ಬರೀ ಅದರ ಕಡೆನೇ ಲಕ್ಷ್ಯ ಕೊಟ್ಟು ಅದ್ರಾಗೆ ಮುಣಿಗಿ ಬಿಟ್ಟಿದ್ರು ಅವ್ರು. ಲಯ ಯೋಗಿಗಳು. ಗೊತ್ತದ ಕಥೆ ಭಾಮತಿ ಅಂತೇಳಿ, ಮತ್ತೆ ಹೇಳ್ಬೇಕಾ? ಎಲ್ಲರಿಗೂ ಗೊತ್ತದಲ್ರಿ? ಗೊತ್ತಿದ್ದದ್ದೇ ಅದು, ಹಲವಾರು ಸಾರಿ ಹೇಳಿವಿ. ಆ ರೀತಿ ಲಯ ಯೋಗದ ಮುಣಿಗಿಬಿಡ್ಬೇಕು. ಪರಮಾತ್ಮನ ಚಿಂತನ ಮಾಡುತ್ತಾ ಮಾಡುತ್ತಾ ಅದರಲ್ಲೇ ಲೀನವಾಗುವುದೇ ಲಯ ಯೋಗ. ಸಂಸಾರ ಚಿಂತೆ ಮಾಡ್ತಾ ಮಾಡ್ತಾ ಅದರಂದೇ ಲೀನ ಆಗ್ತೇವಲ್ಲ, ಅದನ್ನು ಲಯ ಯೋಗನೇ. ಅದನ್ನು ಯಾವ್ದ್ರಾಗರೆ ಒಂದ್ರಾಗ ಮುಣಿಗ್ಬಿಡೋದು. ಹೆಂಗ್ ಮುಣಗದಂದ್ರೆ ಹೇಳಲಾರ್ದಂಗೆ ಮುಣಗದು. ಲಯ ಯೋಗ ಧ್ಯಾನದ ಒಂದು ಪ್ರಾಚೀನ ವಿಧಾನ. ಇದರಲ್ಲಿ ಸಾಧಕನು ತನ್ನ ಶರೀರದ ವಿಭಿನ್ನ ಶಕ್ತಿ ಕೇಂದ್ರ ಅಂದ್ರೆ ಚಕ್ರಗಳ ಮೇಲೆ ಧ್ಯಾನಿಸುತ್ತಾನೆ. ಹಠಯೋಗದ ಗ್ರಂಥವಾದ ಘೇರಂಡ ಸಂಹಿತೆಯಲ್ಲಿ ಉಲ್ಲೇಖವಿದೆ. ಲಯಯೋಗದ ಸಿದ್ಧಿಯು ಯೋನಿ ಮುದ್ರೆಯಿಂದ ಉಂಟಾಗುತ್ತದೆ. ಈ ಲಯಯೋಗ ಸಿದ್ಧಿ ಮಾಡೋರು ಹೆಂಗ್ ಉಪಯೋಗ ಮಾಡ್ಕೊತಾರಂದ್ರ, ಯೋನಿ ಮುದ್ರೆ ಅಂತದ. ಇವು ಮುದ್ರೆಗಳು ಹಾಕ್ತಿರಲ್ಲ ಬೆರಳಿನಿಂದ, ಇದು ಹಾಕೊಂಡು ಕುಂತಿರ್ತಿರಲ್ಲ. ಯಾವ ಮುದ್ರೆಗಳು? ಚಿನ್ನ ಮುದ್ರೆ, ಧ್ಯಾನ ಮುದ್ರೆ, ಏನೇನು ಅಂತಿರಲ್ಲ. ಅದ್ರಂಗೆ ಇಲ್ಲೇನದ ಒಂದು ಯೋನಿ ಮುದ್ರೆ ಅಂತದ. ಅದು ಚಿತ್ರ ಕಳಿಸ್ತೀನಿ ನಿಮಗೆ, ಯೋನಿ ಮುದ್ರಾ ಚಿತ್ರ ಹೆಂಗಿರ್ತದಂತ. ವಿದ್ಯಾ ವಾಚಸ್ಪತಿ ಮಿಶ್ರ ಅದೇ ರೀತಿ ಅವ್ರೇನ್ ಮಾಡಿದ್ರು, ಆ ಲಯ ಯೋಗದೊಳಗೆ ಮುಳುಗಿದ್ರು. ಸ್ವಯಂ ಶಕ್ತಿಮಯೋ ಭವೇತ್ ಸುಶೃಂಗಾರ ರಸೇನೈವ ವಿಹರೇತ್ ಪರಮಾತ್ಮನಿ ಆನಂದಮಯ ಸಂಭೂತ್ವ ಐಕ್ಯಂ ಬ್ರಹ್ಮಣಿ ಸಂಭವೇತ್ ಅಹಂ ಬ್ರಹ್ಮೇತಿ ಚಾದ್ವೇತ್ ಸಮಾಧಿ ಸ್ಥೇನ ಜಾಯತೆ. ಮಹರ್ಷಿ ಘೇರಂಡ ಮಹರ್ಷಿಗಳು ಹೇಳಿದ್ದು, ಯೋನಿ ಮುದ್ರಾ ಸಾಧಕನು ತನ್ನನ್ನು ತಾನು ಶಕ್ತಿ ಅಂತಲೂ ಮತ್ತು ಪರಮಾತ್ಮನನ್ನ ಶಿವ ಎಂದು ಭಾವಿಸಿ ಆನಂದಮಯ ಐಕ್ಯವನ್ನ ಏನ್ ಮಾಡ್ತಾನ? ಶಕ್ತಿ ಶಿವ ಅಂತಿರಲ್ಲ, ಹಂಗೆ ಶಿವ ಶಕ್ತಿ ಅಂತಂದ್ರ ತನ್ನನ್ನು ಶಕ್ತಿ ಅನ್ಕೋತಾನ, ಪರಮಾತ್ಮನನ್ನ ಶಿವ ಅಂತೇಳಿ ಆನಂದಮಯ ಐಕ್ಯವನ್ನ ಸ್ಥಾಪಿಸುತ್ತಾನೆ. ಬ್ರಹ್ಮರೂಪ ಅದ್ವೈತ ಚಿಂತನ ಮಾಡುತ್ತಾನೆ.
ಇದರಿಂದ ಯಾವ ಸಮಾಧಿ ಉಂಟಾಗುತ್ತದೆಯೋ ಅದೇ ಲಯಯೋಗ ಸಮಾಧಿ. ಒಳಗ ಮನಸ್ಸಿನಾಗ ಬ್ರಹ್ಮದ ಚಿಂತನೆನೂ ಮಾಡ್ತಿರ್ತಾನ, ಅದ್ವೈತ ರೂಪ ಬ್ರಹ್ಮ ರೂಪ ಚಿಂತನೆನೂ ಮಾಡ್ತಾನ, ಮತ್ತ ಆ ಚಕ್ರಗಳ ಮೇಲೆ ಧ್ಯಾನನೂ ಮಾಡ್ತಾನ, ಮತ್ತ ಒಂದು ಮುದ್ರೆ ಹಾಕೊಂಡು ಕೂತಾನ, ಯೋನಿ ಮುದ್ರಾ ಅಂತ ಒಂದು ಹಾಕೊಂಡು ಕುಂತಾನ. ಮತ್ತೇನ್ ಮಾಡ್ಯಾನ, ಪರಮಾತ್ಮನ ಧ್ಯಾನ ಮಾಡ್ತಾ ಮಾಡ್ತಾ ಅದರಾಗೆ ಮುಳುಗಿಬಿಟ್ಟ. ನಾವು ಬ್ರಹ್ಮರೂಪ ಅದ್ವೈತ ಚಿಂತನೆ ಮಾಡುತ್ತಾನೆ. ಇದರಿಂದ ಯಾವ ಸಮಾಧಿ ಉಂಟಾಗುವುದು ಅದೇ ಲಯಯೋಗ ಸಮಾಧಿ. ಹಠಯೋಗ ಪ್ರದೀಪಿಕೆಯಲ್ಲಿ ಸರ್ವೇ ಹಠಲಯೋಪಾಯ ರಾಜಯೋಗಸ್ಯ ಸಿದ್ಧಯೇ ರಾಜಯೋಗ ಸಮಾರೂಢ ಪುರುಷ ಕಾಲವಂಚಕ. ಏನಿಂಗ ಅಂದ್ರೆ ಹಠಯೋಗ ಮತ್ತು ಲಯಯೋಗಗಳ ಪ್ರಕ್ರಿಯೆಗಳು ರಾಜಯೋಗದ ಪ್ರಾಪ್ತಿಗಾಗಿ ಪೂರ್ವ ಸಿದ್ಧತೆಗಳಾಗಿವೆ. ರಾಜಯೋಗ ಸಾಧಕನು ಏನಾಗ್ತಾನಪ್ಪ ಅಂದ್ರೆ ಮೃತ್ಯುವನ್ನು ಜಯಿಸುತ್ತಾನೆ ಅಂತೇಳಿ ಹಠಯೋಗ ಪ್ರದೀಪಿಕೆಯಲ್ಲಿ ಹೇಳ್ಯಾರ. ಝೇರಂಡ ಸಂಹಿತೆ ಅನ್ನೋದು ಝೇರಂಡ ಋಷಿಗಳದು, ಅದು ಒಂದು ಹಠಯೋಗದ ಗ್ರಂಥ. ಇನ್ನ ಒಂದು ಹಠಯೋಗ ಪ್ರದೀಪಿಕೆ ಅನ್ನೋದು ಇನ್ನೊಂದು ಬುಕ್, ಅದರೊಳಗೆ ಇನ್ನೊಂದು ಮಂತ್ರ ಕೊಟ್ಟಾರ. ಆ ಮಂತ್ರದಾಗ ಏನ್ ಹೇಳ್ತಾರಪ್ಪ ಅಂದ್ರೆ, ಈ ಹಠಯೋಗ ಮತ್ತು ಲಯಯೋಗಗಳು ರಾಜಯೋಗದ ಪೂರ್ವ ಸಿದ್ಧತೆಗಳದವ. ಈ ರಾಜಯೋಗ ಯಾರು ಮಾಡ್ತಾರ ಆ ಸಾಧಕ ಮೃತ್ಯುವನ್ನು ಜಯಿಸುತ್ತಾನೆ ಅಂತ ಹೇಳಿದ್ರು. ನಮ್ಮ ಶರೀರದಲ್ಲಿ 6 ಮುಖ್ಯ ಶಕ್ತಿ ಕೇಂದ್ರಗಳಿವೆ. ಯಾವಾಗ ಸಾಧಕನು ತನ್ನ ಪ್ರಾಣವಾಯುವನ್ನ ಸುಷುಮ್ನ ನಾಡಿಯಲ್ಲಿ ಹರಿಸುತ್ತಾನೋ ಆ ಕಾಲದಲ್ಲಿ ಸಾಧಕನ ಕುಂಡಲಿನಿ ಶಕ್ತಿ ಜಾಗೃತವಾಗುತ್ತದೆ. ಆ ಅವಸ್ಥೆಯಲ್ಲಿ ಸಾಧಕನ 6 ಚಕ್ರಗಳು ಛೇದವಾಗುತ್ತವೆ ಮತ್ತು 3 ಗ್ರಂಥಿಗಳು ತೆರೆದುಕೊಳ್ಳುತ್ತವೆ. 6 ಚಕ್ರಗಳು ಯಾವ್ಯಾವ ಗೊತ್ತದವಲ್ರಿ? ಯಾರ್ಯಾವ 6 ಚಕ್ರ? ಮಣಿಪೂರಕ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾ ಮತ್ತೆ ಲಾಸ್ಟಿಗೆ ಸಹಸ್ರಾರ ಚಕ್ರ. ಇವು 6 ಚಕ್ರ ಗೊತ್ತದವ ಮತ್ತು 3 ಗ್ರಂಥಿಗಳದವಲ್ಲ, ಅವು ಏನು? ಬ್ರಹ್ಮ ಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರ ಗ್ರಂಥಿ. ಬ್ರಹ್ಮ ಗ್ರಂಥಿ ಎಲ್ಲಿ ಬರ್ತದ? ಮೂಲಾಧಾರ ಚಕ್ರದಾಗ ಬರ್ತದೆ. ವಿಷ್ಣು ಗ್ರಂಥಿ ಅನಾಹತ ಚಕ್ರದಾಗ ಬರ್ತದೆ. ರುದ್ರ ಗ್ರಂಥಿ ಆಜ್ಞಾ ಚಕ್ರದಾಗ ಬರ್ತದೆ. ಇಷ್ಟು ತಿಳ್ಕೊಂಡ್ಬಿಟ್ರೆ ಆಯ್ತು. ಇಷ್ಟು ತಿಳ್ಕೊಂಡ್ರೆ ಏನ್ ಮಾಡೋದಂದ್ರ, ನೀವು ಆ ಒಂದು ಸ್ಥಾನದ ಮೇಲೆ ನೀವೇನ್ ಮಾಡ್ಬೇಕು, ಲಕ್ಷ್ಯ ಇಟ್ಟು ಮಂತ್ರ ಹೇಳ್ಕೋತ ಹೋಗ್ಬೇಕು. ಸುಷುಮ್ನ ನಾಡಿ ಒಳಗಂದ್ರ 2 ಮೂಗಲಿಂದ ಉಸಿರಾಡ್ಸೋದು. ಒಂದೇ ಮೂಗಲಿಂದ ಉಸಿರಾಡಿಸ್ತೀವಿ ಈಗ ಸದ್ಯ ನಾವು. ಯಾವಾಗ ನಾವು ಯೋಗಕ್ಕೆ ಕುಂತೇವಂತಂದ್ರೆ ಅದನ್ನು ಪ್ರಯತ್ನ ಮಾಡಿ ಬ್ಯಾಲೆನ್ಸ್ ಮಾಡಿ 2 ಮೂಗ್ನಾಗ ಉಸಿರು ಹೋಗ್ಬೇಕು, 2 ಮೂಗ್ನಾಗ ಉಸಿರು ಬರ್ಬೇಕು, ಬ್ಯಾಲೆನ್ಸ್ ಮಾಡ್ಬೇಕು. ಮಧ್ಯದಲ್ಲಿ ಹರಿಯುವುದಂದ್ರೆ ಅದೇ ಸುಷುಮ್ನ ನಾಡಿ. ಒಂದು ಕಡೆ ಬಲಕರೆ ಹರಿತದೆ, 2 ಕರೆ ಹರಿತದೆ. ಈಗ ಅದಕ್ಕೆ ಅಲ್ಲಿ ನಾವು ಕೇಂದ್ರೀಕೃತ ಮಾಡಿಕೊಂಡು ಮುದ್ರೆ ಹಾಕೊಂಡು ಕುಂತು ತದೇಕ ಚಿತ್ತದಿಂದ ಪರಮಾತ್ಮನ ಚಿಂತನೆ ಮಾಡ್ಕೋತ ಮಂತ್ರ ಹೇಳ್ತಿದ್ದೆವು. ಅದರೊಳಗೆ ಲಯ ಆದೆವು ಪರಮಾತ್ಮನ ಚಿಂತನದಲ್ಲಿ. ಅದ್ರಲ್ಲಿ ಏನಾಗ್ತದ, ಅಲ್ಲಿ ಒಂದು ಸಮಾಧಿ ಹತ್ತದ. ಆ ಸಮಾಧಿ ಹತ್ತಿದ್ದು ಏನು ಅಂದ್ರೆ 6 ಚಕ್ರಗಳು ಮತ್ತು 3 ಗ್ರಂಥಿಗಳು ಅವೆಲ್ಲ ತೆರೆದುಕೋತವ.
ಆ 3 ಗ್ರಂಥಿಗಳು ಉಪಾದಿಯಲ್ಲಿರುವ ಮೂಲಾಧಾರ ಚಕ್ರದ ಬಳಿ ಬ್ರಹ್ಮಗ್ರಂಥಿ, ಅನಾದ ಚಕ್ರದ ಬಳಿ ವಿಷ್ಣು ಗ್ರಂಥಿ, ಆಜ್ಞಾ ಚಕ್ರದ ಬಳಿ ರುದ್ರಗ್ರಂಥಿಗಳು ತೆರೆದುಕೊಳ್ಳುತ್ತವೆ. ಆ ಸ್ಥಿತಿಯಲ್ಲಿ ಜೀವಾತ್ಮನು ಪರಮಾತ್ಮನನ್ನ ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ. ಈ ಅವಸ್ಥೆಯಲ್ಲಿ ಸಾಧಕನು ರಾಜಯೋಗಿ ಪದವಿ ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ. ಅಲ್ಲಿಗೆ ಆತನ ಯೋಗ ಪರಿಪೂರ್ಣವಾಗುತ್ತದೆ. ಈ 6 ಚಕ್ರ 3 ಗ್ರಂಥಿಗಳು ತೆರ್ಕೊಂಡು ಅಂತಂದ್ರೆ ಪರಮಾತ್ಮನ ಪ್ರಾಪ್ತಿ ಆಗ್ತದೆ. ಅದೇನು ಪಶ್ಚಿಮ ದ್ವಾರದ ಮೂಲಕ ಹೊರಗೆ ಬಂದು ಪರಮಾತ್ಮನ ಕಲಿತನಂತಂಗೆಲ್ಲ ಮುಂದೆ ಹೇಳ್ತಾನೆ. ಅಲ್ಲಿಗೆ ಆತನ ಯೋಗ ಪರಿಪೂರ್ಣವಾಗುತ್ತದೆ. ಷಟ್ ಚಕ್ರಗಳು ನಮ್ಮ ಶರೀರದಲ್ಲಿ ಶಕ್ತಿ ರೂಪದಿಂದ ವಿದ್ಯಮಾನವಾಗಿವೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಸಹಸ್ರಾರ ಅಂದ್ರೆ ಆಜ್ಞಾಚಕ್ರ ಎಂಬ ಹೆಸರಿನಿಂದ ಚಕ್ರಗಳಿವೆ. ಆಜ್ಞಾಚಕ್ರವು ನಮ್ಮ ಮಸ್ತಿಷ್ಕದ ಮಧ್ಯಭಾಗದಲ್ಲಿದೆ. ಯಾವಾಗ ಸಾಧಕನ 3 ಗ್ರಂಥಿಗಳನ್ನು ಭೇದಿಸಿದನೆಂದರೆ ಪರಮ ಐಕ್ಯ ಸ್ಥಿತಿಯನ್ನ ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ. ಪರಮಾತ್ಮನೊಡನೆ ಅವಿನ್ನ ರೂಪದಿಂದ ಲೀನವಾಗುತ್ತಾನೆ. ಈ ರೀತಿ ಆ ಯೋನಿ ಮುದ್ರೆ ಹಾಕಿಕೊಂಡು ಕುಳಿತು ಈ ಒಂದು ಲಯಯೋಗ ಮಾಡೋದು. ಯೋನಿ ಮುದ್ರೆಯ ಅಭ್ಯಾಸ ಕ್ರಮ ಹೆಂಗಪ್ಪ ಅಂದ್ರೆ ಪ್ರಾಣಾಯಾಮದ ಮೂಲಕ ಸಾಧಕನು ತನ್ನ ಪ್ರಾಣವನ್ನ ಮೂಲಾಧಾರ ಚಕ್ರದಲ್ಲಿ ಕೊಂಡೊಯ್ಯುತ್ತಾನೆ. ಈ ಅವಸ್ಥೆಯಲ್ಲಿ ಸಾಧಕನು ಕುಂಡಲಿನಿ ಶಕ್ತಿಯನ್ನ ಊರ್ಧ್ವಗತಿಯಲ್ಲಿ ಹರಿಸುತ್ತಾನೆ. ಹೇಗೆ ಸಾಧಕನು ತನ್ನ ಕುಂಡಲಿನಿ ಶಕ್ತಿಯನ್ನು ಊರ್ಧ್ವ ಮಾಡುತ್ತಾನೋ 3 ಗ್ರಂಥಿಗಳ ಕ್ರಮವಾಗಿ ಭೇದಗೊಳ್ಳುತ್ತವೆ ಮತ್ತು ಸಾಧಕನ ಷಟ್ ಚಕ್ರಗಳು ಜಾಗೃತವಾಗುತ್ತವೆ. ಇದರಲ್ಲಿ ಸಿದ್ಧಿ ಪ್ರಾಪ್ತಿಯಾಗುತ್ತದೆ. ಈ ಅವಸ್ಥೆಯನ್ನ ಯೋನಿ ಮುದ್ರೆ ಎನ್ನಿಸಿಕೊಳ್ಳುತ್ತದೆ. ಈ ಅವಸ್ಥೆ ಏನ್ ಮಾಡ್ತದೆ? ಯೋನಿ ಮುದ್ರೆ ಅನ್ನಿಸ್ಕೊತದ. ಲಯಯೋಗದ ಮಹತ್ವ ಏನಪ್ಪ? ಈ ಲಯಯೋಗದ ಮಹತ್ವ ಅಂತಂದ್ರೆ ಸ್ವಯಮೇವಾಸ್ತು ಮೋಕ್ಷಾರ್ಥೋ ನಾಸ್ತು ವಾಪಿ ಮತಾಂತರೇ ಮನ ಪ್ರಾಣಲಯ ಕಶ್ಚಿತ್ತಾನಂದ ಸಂಪ್ರವರ್ತತೆ. ಹಠಯೋಗ ಪ್ರದೀಪಿಕೆ ಗ್ರಂಥದೊಳಗ 4ನೇ ಅಧ್ಯಾಯ 30ನೇ ಶ್ಲೋಕ ಏನ್ ಹೇಳ್ತದಂದ್ರ, ಇದು ಮಾತ್ರ ಸತ್ಯ, ಒಂದು ಸತ್ಯ ಹೇಳ್ತೀನಿ ಕೇಳ್ರಿ ಅಂತದ ಹಠಯೋಗ ಪ್ರದೀಪಿಕೆ. ಮನಸ್ಸು ಮತ್ತು ಪ್ರಾಣಗಳ ನಷ್ಟ ಮಾಡಿಕೊಂಡಾಗ ಅನಿರ್ವಚನೀಯ ಆನಂದದ ಅನುಭೂತಿಯಾಗುತ್ತದೆ. ಅದನ್ನು ಮೋಕ್ಷವೆಂದರೂ ಸರಿ, ಮೋಕ್ಷ ಎನ್ನದಿದ್ದರೂ ಸರಿ. ಲಯ ಮತ್ತು ಮೋಕ್ಷ ಎರಡೂ ಒಂದೇ ಸ್ಥಿತಿಯ ಪರ್ಯಾಯವಾಚಕ ಶಬ್ದಗಳಾಗಿವೆ. ನೋಡ್ರಿ, ಲಯಯೋಗ ಮಾಡೋದ್ರಿಂದ ಏನಾಗ್ತದ? ಪರಮಾತ್ಮನ ಅನಂತ ಧ್ಯಾನದಲ್ಲಿ ಮುಳುಗದು. ಮಂತ್ರ ಜಪ ಯೋಗದೊಳಗ ಮಂತ್ರ ಜಪ ಮುಳುಗದು. ಇದೇನದ? ಪರಮಾತ್ಮನ ವಿಚಾರದಲ್ಲಿ ಮುಳುಗಿರೋದು. ಇದು ಮಾಡೋದ್ರಿಂದ ಏನಾಗ್ತದ? ಮನಸ್ಸು ಮತ್ತು ಪ್ರಾಣಗಳು ನಷ್ಟ ಆಗ್ತವ. ನಷ್ಟ ಆಗಿ ಅನಿರ್ವಚನೀಯ ಆನಂದ. ಲಯ ಮತ್ತು ಮೋಕ್ಷ ಎರಡೂ ಒಂದೇ ಸ್ಥಿತಿಯ ಪರ್ಯಾಯವಾಚಕ ಶಬ್ದಗಳಾಗಿವೆ. ನೋಡ್ರಿ, ಲಯಯೋಗದ ಅಂತಿಮ ಸ್ಥಿತಿ ಏನದಲ್ಲ, ಅತ್ಯಂತ ಕೊನೆಯ ಸ್ಥಿತಿ ಏನದ, ಅದು ಮೋಕ್ಷನೇ ಅಂತ ಹೇಳಕತ್ತಾರ. ಮನೋ ಯತ್ರ ವಿಲೀಯತೆ ಪವನಸ್ತತ್ರ ಲೀಯತೆ, ಪವನೋ ಲೀಯತೆ ಯತ್ರ ಮನಸ್ತ್ರಾಣ ವಿಲೀಯತೆ. ಇದು ಹಠಯೋಗ ಪ್ರದೀಪಿಕೆಯ 4ನೇ ಅಧ್ಯಾಯ 23ನೇ ಶ್ಲೋಕ. ಎಲ್ಲಿ ಮನಸ್ಸು ಲೀನವಾಗುತ್ತದೆಯೋ ಅಲ್ಲಿಯೇ ಪ್ರಾಣವೂ ಲೀನವಾಗುತ್ತದೆ. ಎಲ್ಲಿ ಪ್ರಾಣ ಲೀನವಾಗುತ್ತದೆ ಅಲ್ಲಿ ಮನವೂ ಲೀನವಾಗುತ್ತದೆ. ಒಂದನ್ನು ಹಿಡಿದ್ರೆ ಇನ್ನೊಂದು ಸಿಗ್ತದ, ಎರಡೂ ಜೊತೆಗೆ ಇರ್ತಾವ. ಅಂದ್ರೆ ಎರಡರಲ್ಲಿ ಒಂದನ್ನು ಲಯ ಮಾಡಿಕೊಂಡರೆ ಇನ್ನೊಂದು
ತಂತಾನೆ ಲೀನವಾಗುತ್ತದೆ. ಯತ್ರ ದೃಷ್ಟಿರ್ಲಯಸ್ತತ್ರ ಭೂತೇಂದ್ರಿಯ ಸನಾತನಿ ಸಾ ಶಕ್ತಿ ಜಿನವಭೂತಾನ್ ದ್ವೇ ಅಲಕ್ಷೇ ಲಯಂ ಗತೆ. ಹಠಯೋಗ ಪ್ರದೀಪಿಕೆಯ 4ನೇ ಅಧ್ಯಾಯ 33ನೇ ಶ್ಲೋಕ. ಎಲ್ಲಿ ಮನಸ್ಸು ಸಮೇತವಾಗಿ ಸಮಸ್ತ ಇಂದ್ರಿಯಗಳು ಲಯವಾಗುತ್ತವೆಯೋ ಅಲ್ಲಿಯೇ ಬುದ್ಧಿ ಮತ್ತು ಜೀವಾತ್ಮರ ಅಲಕ್ಷ್ಯ ರೂಪದಲ್ಲಿ ಬ್ರಹ್ಮನಲ್ಲಿ ಲಯವಾಗುತ್ತವೆ. ಬುದ್ಧಿ ಮತ್ತು ಜೀವಾತ್ಮ ಏನಾಗ್ತವ ಅವೆಲ್ಲ ಅಲಕ್ಷ್ಯ ಆಗಿ ಬ್ರಹ್ಮನಲ್ಲಿ ಲೀನ ಆಗಿಬಿಡ್ತವ. ಅವೆಲ್ಲ ಅನಾತ್ಮಗಳು ಅಲಕ್ಷ್ಯಕ್ಕೊಳಗಾಗಿ ಕೇವಲ ಬ್ರಹ್ಮನಲ್ಲಿ ಲೀನ ಆಗಿಬಿಡ್ತವ. ಲಯ ಇತಿ ಪ್ರಾಹು ಕೀದೃಶ್ಯ ಲಕ್ಷಣಂ ಅಪುನರ್ವಾಸ ನೋತ್ಥಾನ ಲಯೋ ವಿಷಯ ವಿಸ್ಮೃತಿ. ಹಠಯೋಗ ಪ್ರದೀಪಿಕೆ ಗ್ರಂಥದ 4ನೇ ಅಧ್ಯಾಯ 34ನೇ ಶ್ಲೋಕ ಮಂತ್ರ ಇದು. ಬಹಳಷ್ಟು ಜನರು ಲಯದ ಬಗ್ಗೆ ಮಾತನಾಡುತ್ತಾರೆ, ಆದರೆ ಲಯದ ಬಗ್ಗೆ ಅರ್ಥ, ಅದರ ಲಕ್ಷಣ ತಿಳಿದಿರುವುದಿಲ್ಲ. ಎಲ್ಲಿಯದರಿಂದ ವಾಸನೆಗಳ ಪುನರುತ್ಥಾನವಾಗುವುದಿಲ್ಲವೋ ಮತ್ತು ಎಲ್ಲಾ ವಿಷಯಗಳ ವಿಸ್ಮೃತಿ ಉಂಟಾಗುತ್ತದೆಯೋ ಅದೇ ಲಯ ಎನ್ನಿಸಿಕೊಳ್ಳುತ್ತದೆ. ವಾಸನೆಗಳು ಮತ್ತೆ ಪುನರುತ್ಥಾನ ಆಗಂಗಿಲ್ಲ, ಮತ್ತೆ ವಾಸನೆಗಳು ಏಳಂಗಿಲ್ಲ, ಮತ್ತೆ ಎಲ್ಲ ಏನು ಕಲ್ತಿರಿ, ಏನ್ ತಿಳ್ಕೊಂಡಿರಿ ಅದೆಲ್ಲ ವಿಸ್ಮೃತಿ, ಅದೆಲ್ಲ ಮರೆತು ಕೇವಲ ಬ್ರಹ್ಮ ಒಂದೇ ನೆನಪಿರುತ್ತದೆ. ಇಂಥ ಸ್ಥಿತಿಯಲ್ಲಿ ವಾಸನೆಗಳು ಪುನರುತ್ಥಾನ ಎಂದೂ ಆಗೋದಿಲ್ಲ. ಅದಕ್ಕೆ ಲಯಯೋಗದ ಇದು ಕುಂತು ಕುಂಡಲಿನಿ ಚಕ್ರ ಅವೆಲ್ಲ ಯೋಗ, ಯೋನಿ ಮುದ್ರೆ ಇವೆಲ್ಲ ಮಾಡ್ಕೋತ ಕುಂದ್ರಬೇಕಾದ್ರೆ ಇದಕ್ಕೊಬ್ಬ ಚಲೋ ಪರ್ಫೆಕ್ಟ್ ಗುರು ಬೇಕಾಗ್ತಾನೆ. ಅಷ್ಟೆಲ್ಲ ಮಾಡೋದಕ್ಕಿಂತ ಅದೇ ಲಯಯೋಗದೊಳಗ ಇನ್ನ ಒಂದು ಸಾಧನಾ ವಿಧಾನ ಹೇಳ್ತಾರೆ. ಇನ್ನ ಒಂದು ಸಾಧನಾ ವಿಧಾನ ಏನು? ಯೋನಿ ಮುದ್ರೆ ಮೂಲಕ ಒಂದು, ಇನ್ನ ಒಂದು ನಾದ ಯೋಗದ ಮೂಲಕ. ನಾದ ಯೋಗ, ನಾದ ಎಲ್ಲದ? ನಾದ ಬಿಂದು ಕಲೆ ಅಂತಿರಲ್ಲ, ನಾದ ಎಲ್ಲದರಿ? ಯಾರ ಹೆಸರದಿರ ಮಕ್ಕೊಂಡ್ರೆ? ನಿಮ್ಮ ಒಳಗೆ ಅದ ನಾದ. ಎರಡೂ ನಿಮ್ಮ ಹೆಬ್ಬೆರಳುಗಳು ಕಿವಿಗೆ ಮುಚ್ಕೊಂಡ್ಬಿಡ್ರಿ. ಒಳಗೊಂದು ದೊಡ್ಡ ಸೌಂಡ್ ಕೇಳಿಸ್ತದ. ಹಿಂಗ್ ಕಿವಿ ಮುಚ್ಚಿಬಿಟ್ರಿ ಅಂದ್ರ ಎಂತ ಸೌಂಡ್ ಅಂದ್ರ ಅದು ಅವು ಡ್ಯಾಮ್ ನೋಡ್ಲಕ್ ಹೋಗಿರ್ತಾರಲ್ಲ, ನೀರಿನ ಡ್ಯಾಮ್, ಯಾವ್ದಾರ ತುಂಗಭದ್ರಾ ಡ್ಯಾಮು, ಯಾವ್ದಾರ ನೀರಿನ ಮ್ಯಾಲಿಂದ ನೀರು ಬೀಳ್ತಿರ್ತವಲ್ಲ, ದಬ್ಬ 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 ಹಂಗ್ ಸೌಂಡ್ ಬೀಳ್ತದ, ಸೌಂಡ್ ಬರ್ತದ. ರೈಲ್ವೆ ಇಂಜನ್ ಬರಾಗ ಹೆಂಗ್ ಸೌಂಡ್ ಆಗ್ತದ ಹಂಗ್ ಸೌಂಡ್ ಅದ ಒಳಗ ನಾದ. ನಿಮ್ಮ ಬಾಯಿಲಿಂತ ಏನು ಶಬ್ದ ಹೊರಗೆ ಬರ್ತದಲ್ಲ, ಅದೇ ನಾದನೇ ಶಬ್ದ ರೂಪ ಆಗಿ ಹೊರಗೆ ಬರ್ತದೆ. ಸತ್ ಹೆಣದಾಗ ಇರಲ್ಲದು ನಾದ, ಜೀವಂತ ಮನುಷ್ಯನ ಬಲ್ಲಿ ಅಷ್ಟೇ ತುಂಬಿರ್ತದದು ನಾದ. ಸತ್ತವ್ರ ಬಲ್ಲಿ ಇರಲ್ಲದು. ಈ ನಾದ ಒಳಗದ. ಎರಡೂ ಬೆರಳಿನಿಂದ ಕಿವಿ ಮುಚ್ಚಿಕೊಂಡ್ರಿ ಅಂದ್ರೆ ಅದ ನಾದ. ಈ ಜಗತ್ತಿನೊಳಗ ಬ್ರಹ್ಮಾಂಡದೊಳಗೂ ನಾದ ತುಂಬ್ಯದ, ಪಿಂಡಾಂಡದೊಳಗೂ ನಾದ ತುಂಬ್ಯದ. ಆ ನಾದ ನೀವು ಕಿವ್ಯಾಗ ಬೆರಳಿಟ್ಟೇನು ಕೇಳಿರಲ್ಲ, ಅದನ್ನ ಎದರ ಮೂಲಕ ಕೇಳಬೇಕಪ್ಪ ಅಂದ್ರೆ ನಿಮ್ಮ ಎಡಕಿನ ಕಿವಿಯ ಮೂಲಕ ಆ ನಾದವನ್ನು ಕೇಳುವ ರೂಢಿ ಮಾಡ್ಕೋಬೇಕು.
ಬಲಕಿನ ಕಿವಿ ಅಲ್ಲ, ಎಡಕಿನ ಕಿವಿಯ ಮೂಲಕ. ಬೆರಳು ಕಿವಿಯಾಗಿಟ್ರಿ ಅಂದ್ರೆ ಎಡಕಿನ ಕಿವಿಯಾಗ ಕೇಳಿಸ್ತದ ನೋಡ್ರಿ. ಗುರುವಾದವನು ಸಹಿತ ಮಂತ್ರವನ್ನ ಯಾವ ಕಿವಿ ಒಳಗ ಹೇಳ್ತಾನ? ಎಡಕಿನ ಕಿವಿಯಾಗ ಹೇಳ್ತಾನ ದೀಕ್ಷೆ ಕೊಡ್ಬೇಕಾದ್ರೆ. ಎಡಕಿನ ಕಿವಿಯಾಗ ಹಿಂಗ್ ಬೆರಳು ಇಟ್ಕೋರಿ, ಮೂವತ್ತು ಸೌಂಡ್ ಬರ್ತಿರ್ತದೆ. ಇದು ಏನ್ ಮಾಡ್ಬೇಕು? ಈ ನಾದ ಕಡೆ ಲಕ್ಷ್ಯ ಕೊಡ್ಬೇಕು ನೀವು. ಈ ನಾದದ ಕಡೆ ಲಕ್ಷ್ಯ ಕೊಟ್ಟ ಮೇಲೆ ನಿಮ್ಗೆ ಯಾರೇ ಏನಾರೇ ಮಾತಾಡಿಸಿದ್ರಂತಂದ್ರ ಅವರ ಶಬ್ದಗಳಲ್ಲಿ ನಿಮ್ಮ ಲಕ್ಷ್ಯ ಏನಿರ್ಬೇಕು? ಆ ಶಬ್ದದಾಗ ನಾದ ಇರ್ತದ ಇಲ್ಲ? ನಾದ ಇರ್ಲಾರ್ದೆ ಶಬ್ದ ಹೆಂಗ್ ಬರ್ತದೆ? ಈಗ ನಿಮ್ಗೆ ಶರ್ಬತ್ ಮಾಡಿ ಕೊಟ್ಟಾರ ಅಂದ್ರೆ ನೀರ್ಲಿಂತ ಮಾಡಿ ಕೊಟ್ಟಾರ, ಎದ್ರ ಮಾಡಿ ಕೊಟ್ಟಾರ? ಜ್ಯೂಸ್ ಮಾಡಿ ಕೊಟ್ಟಾರ ಅಂದ್ರೆ ನೀರ್ ಹಾಕ್ಯಾರಿಲ್ಲ ಅವ್ರಿಗೆ. ಹಾಲು ಕೊಟ್ಟಾರಂದ್ರೆ ನೀರ್ ಅದ ಇಲ್ಲ ಅವ್ರಿಗೆ. ಕಷಾಯ ಮಾಡಿ ಕೊಟ್ಟಾರಪ್ಪ ಕೈ ಅಂದು, ಅದ್ರಾಗನು ನೀರ್ ಹಾಕ್ಯಾರ. ಒಗರಂದು ಏನೋ ಒಂದು ಕೊಟ್ಟಾರ, ಚಾ ಮಾಡಿ ಕೊಟ್ಟಾರ. ಏನ್ ಮಾಡಿದ್ರು ಲಕ್ಷ್ಯ ಏನು? ನೀರಿನ ಕಡೆ. ಹಂಗ ನಿಮ್ ಲಕ್ಷ್ಯ ಎಲ್ಲಿರ್ಬೇಕು? ಯಾರು ಏನೇ ನಿಮ್ಗೆ ಹೊಗಳಿದ್ರು ನಿಮ್ಮ ಲಕ್ಷ್ಯ ಅದರದ ಶಬ್ದ ಮತ್ತು ಅರ್ಥದ ಕಡೆ ಇರಬಾರ್ದು. ನಿಮಗೆ ಬೈದರೂ ಸಹಿತ ನಿಮ್ಮ ಲಕ್ಷ್ಯ ಆ ಶಬ್ದ ಮತ್ತು ಅದರ ಅರ್ಥದ ಕಡೆ ಇರಬಾರ್ದು. ಆ ಬೈಗುಳಗಳಲ್ಲಿ ಕೂಡ ಅದೇ ಬ್ರಹ್ಮನ ನಾದ. ನಿಮ್ಮ ಹೊಗಳಿದ ಹೊಗಳಿಕೆ ಸ್ತುತಿಗಳಲ್ಲಿ ಕೂಡ ಅದೇ ಬ್ರಹ್ಮನ ನಾದ. ಆ ನಾದದ ಕಡೆ ಲಕ್ಷ್ಯ ಕೊಡ್ಬೇಕು. ಹೆಂಗ್ ಕೊಡ್ಬೇಕಂದ್ರ ಪೂರ್ತಿ ಲಯ. ನೀವು ಯಾವ ಕಾರಣಕ್ಕೂ ಅದರದ್ದು ಬೇರೆ ಅರ್ಥ ತೆಗಿಯಂಗಿಲ್ಲೇ ಇಲ್ಲ. ಯಾವ ಶಬ್ದದ ಬಗ್ಗೆನೂ ಬೇರೆ ಅರ್ಥ ತೆಗಿಯಂಗಿಲ್ಲ. ಎಲ್ಲ ಶಬ್ದಗಳು ಪರಮಾತ್ಮನ ನಾದಮಯನೇ ಅದಾವ ಅಂತ ತಿಳ್ಕೋಬೇಕು. ಇದಕ್ಕೇನು ರೊಕ್ಕ ಹತ್ತದ? ರೂಪಾಯಿ ಹತ್ತದ? ಏನ್ ಕೂತು ಮುಸು ಮುಸು ಪ್ರಾಣಾಯಾಮ ಮಾಡ್ರಿ, ಯೋಗ ಮಾಡ್ರಿ, 6 ಚಕ್ರ ತೆರಕೋರಿ, 3 ಗ್ರಂಥಿ ಬಿಚ್ಕೋರಿ, ಏನಿಲ್ಲ. ನಾದದ ಕಡೆ ಲಕ್ಷ್ಯ ಕೊಡ್ರಿ ಅಷ್ಟೇ. ನಾದ ಯೋಗ. ಹೊರಗಿಂದ ಏನೇ ಶಬ್ದ ಕಿವಿಯಾಗಿ ಬಂದ್ರೆ ನಿಮ್ಮ ಲಕ್ಷ್ಯ ನಾದದ ಕಡೆ ಇರಬೇಕು. ನಾದದ ಕಡೆ ಇರ್ಬೇಕು. ಆ ನಾದ ಕೇಳಿದ್ರೆ ನಿಮ್ಗೆ ಹೆಂಗಾಗ್ಬೇಕಪ್ಪ ಅಂದ್ರೆ ಪರಮಾನಂದ ಆಗ್ಬೇಕು, ಬಹಳ ಸಂತೋಷ ಆಗ್ಬೇಕು. ಆ ನಾದ ಪರಮಾತ್ಮನ ವಾಣಿನೇ ಇರ್ತದೆ ನಾದ. ಅದಕ್ಕೆ ಹಠಯೋಗ ಪ್ರದೀಪಿಕೆ ಶ್ಲೋಕದ ಅರ್ಥ ಇಂದ್ರಿಯಗಳ ಒಡೆಯ ಮನಸ್ಸು, ಮನದ ಒಡೆಯ ವಾಯು ಅಂದ್ರೆ ಪ್ರಾಣ, ವಾಯುವಿನ ಒಡೆಯ ಯಾರು? ಇಂದ್ರಿಯಗಳ ಒಡೆಯ ಮನಸ್ಸು, ಮನಸ್ಸಿನ ಒಡೆಯ ಪ್ರಾಣ, ಪ್ರಾಣದ ಒಡೆಯ ಲಯ, ಲಯ ಪ್ರಾಣದ ಒಡೆಯ ಲಯ. ಅದರಾಗೆ ಮುಳುಗಿಬಿಡೋದು. ಆ ಲಯ ಯಾವುದನ್ನು ಆಶ್ರಯಿಸೋದಂದ್ರೆ ನಾದವನ್ನು ಆಶ್ರಯಿಸೋದು. ಅದು ಲಯ ಆಗೋದು ಕಲಿಬೇಕು, ಅದರಾಗೆ ಮುಳುಗೋದು ಕಲಿಬೇಕು. ನಾದವನ್ನು ಆಶ್ರಯಿಸಿ ಲಯ ಆಗೋದು ಕಲಿಬೇಕು. ಅದು ಲಯ ಯಾವ್ದರ ಒಡೆಯ ಅಂದ್ರೆ ನಿಮ್ಮ ಪ್ರಾಣದ ಒಡೆಯ, ನಿಮ್ಮ ಮನಸ್ಸಿನ ಒಡೆಯ. ಶ್ರೀ ಆದಿನಾಥೇನ ಸಪಾದ ಕೋಟಿ ಲಯ ಪ್ರಕಾರ ಕಡಿತ ಜಯಂತಿ ಹಠ ಪ್ರಯೋಗ, ಹಠಯೋಗ ಪ್ರದೀಪಿಕೆ 4ನೇ ಅಧ್ಯಾಯ 66ನೇ ಶ್ಲೋಕ. ಭಗವಂತನು ಏನ್ ಮಾಡ್ಯಾನಪ್ಪ? ಆದಿನಾಥ ಭಗವಂತ ಸಪಾದ ಕೋಟಿ ಲಯ ಪ್ರಕಾರ. ಈ ಶಿವನಲ್ಲ, ಪಾರ್ವತಿ ಗಂಡ ಏನ್ ಮಾಡ್ಯಾನವ?
ಲಯದ ಬಗ್ಗೆ 1,25,00,000 ಪ್ರಕಾರಗಳ ಲಯ ಯೋಗಗಳನ್ನು ಕಲಿಸನಂತ ಜಗತ್ತಿಗೆ. ಎಷ್ಟ್ರಿ? 1,000,000,000. ಎಷ್ಟು ಕೆಲಸ ಮಾಡಿರ್ಬೇಕು ನೋಡ್ರಿ. ಕೈಲಾಸ ಮಾನಸ್ ಪರ್ವತ ಮೇಲೆ ಇವತ್ತಿಗೆ ಯಾವನಿಗೂ ಏರ್ಲಿಕ್ಕಾಗಿಲ್ಲ. ಅವ ಅದ್ರ ಮೇಲೆ ಕುಂತಾನ ತನ್ನ ಫ್ಯಾಮಿಲಿ ಸಮೇತ. ಭಗವಂತನ ಶಿವನು ಲಯದ ಬಗ್ಗೆ 1,25,00,000 ಪ್ರಕಾರಗಳನ್ನು ತಿಳಿಸಿದ್ದಾನೆ. ಅವುಗಳ ಪೈಕಿ ಸರ್ವೋತ್ತಮವಾದ ಈ ಲಯ ಯೋಗ ಯಾವುದಪ್ಪ ಅಂತಂದ್ರೆ ನಾದಯೋಗ. ಇದು ಸರ್ವೋತ್ತಮ ಎಂದು ಪರಿಗಣಿಸಲಾಗಿದೆ. ಅದರ ಮೂಲಕ ಸಾಧಕರಿಗೆ ಶೀಘ್ರವಾಗಿ ಲಯದ ಪ್ರಾಪ್ತಿಯಾಗುತ್ತದೆ. ಕಾರಣ ನಾದೋಪಾಸನ ಎಲ್ಲಕ್ಕಿಂತ ಸಹಜ ಸಾಧನೆಯಾಗಿದೆ. ಏನ್ ಮಾಡ್ಬೇಕು? ಹೊರಗಿನ ಶಬ್ದ ಕೇಳ್ತಿರ್ತೀರಿ, ಆ ಶಬ್ದದಲ್ಲಿ ನಾದದ ಕಡೆ ಲಕ್ಷ್ಯ ಕೊಡಬೇಕು. ಮತ್ತೇನ್ ಮಾಡ್ಬೇಕು? ಹೊರಗಿನ ಶಬ್ದಗಳು ಯಾವುವು ಇಲ್ಲ, ನಿಶಬ್ದ ಅಂದ್ರೆ ಕಿವ್ಯಾಗ ಒಂದು, ಎಡಕಿನ ಕಿವ್ಯಾಗ ಒಂದು ಬಟ್ ಇಟ್ಕೊಂಡ್ಬಿಟ್ರಿ ಅಂದ್ರೆ ನಿಮ್ಮ ನಾದ ನಿಮಗೆ ಕೇಳಕ್ ಹಚ್ಚಿಬಿಟ್ಟಿರ್ತಾರೆ. ಅದರ ಕಡೆನೇ ಲಕ್ಷ್ಯ ಕೊಡ್ಬೇಕು. ಬೇರೆ ಏನಿಲ್ಲ, ಕಿವ್ಯಾಗ ಬಟ್ ಇಟ್ಕೊಂಡು ಅದರ ಕಡೆ ಲಕ್ಷ್ಯ ಕೊಡಬೇಕು. ಅದು ಬಿಟ್ಟು ಮತ್ತೊಂದು ಕಡೆ ಎಲ್ಲಿ ಲಕ್ಷ್ಯ ಕೊಡೋದೇ ಇಲ್ಲ. ಈ ನಾದಯೋಗದ ಮೂಲಕ ಏನಾಗ್ತದ? ಸಾಧಕನಿಗೆ ಶೀಘ್ರವಾಗಿ ಲಯದ ಪ್ರಾಪ್ತಿ ಆಗುತ್ತದೆ. ಕಾರಣ ನಾದೋಪಾಸಕ ಎಲ್ಲಕ್ಕಿಂತ ಸಹಜ ಸಾಧನೆ ಮಾಡುವವನಾಗಿದ್ದಾನೆ. ಅದರ ಮೂಲಕ ಏನಂದ್ರೆ ಭೋಗ ಅಲ್ಲ, ಯೋಗ ಅಂತ ಅಕ್ಷರ ತಪ್ಪಾಗ, ಯೋಗದ ಪೂರ್ಣತೆಯನ್ನು ಹೊಂದುತ್ತಾನೆ. ನಿಮ್ಮ ಕಿವಿ ಮೂಲಕ ನೀವು ಆ ಶಬ್ದ ಕೇಳೋದಕ್ಕ ಏನ್ ರೊಕ್ಕ ಬೇಕಾದ್ರೆ ರೂಪಾಯಿ ಬೇಕಿದಕ್ಕೆ? ನಾದಯೋಗ, ತಬಲಾ, ಪೇಟಿ ಬಾರ್ಸವರು, ಹಾಡವರು, ಸಂಗೀತ ಕುಣಿಯವರು ಏನೇನು ಬೇಕಾಗಿಲ್ಲ. ನಿಮ್ಮ ಎಡಕಿನ ಕಿವಿಯ ಮೂಲಕ ಆ ನಾದವನ್ನು ಕೇಳ್ಕೋತಿರ್ಬೇಕು. ಕಾಷ್ಟೇ ಪ್ರವರ್ತಿತೋ ವಹಿನಿ ಕಾಷ್ಟೇನ್ ಸಹ ಶಾಮ್ಯತೆ. ನಾದ ಪ್ರವರ್ತಿತಂ ಚಿತ್ತ ನಾದೇನ ಸಹ ಲೀಯತೆ. ಏನಾಗ್ತದಪ್ಪ ಅಂದ್ರೆ, ಕಟ್ಟಿಗೆಯಿಂದ ಉತ್ಪನ್ನವಾದ ಅಗ್ನಿಯು ಕಟ್ಟಿಗೆ ಜೊತೆಗೆ ಶಾಂತವಾಗುತ್ತದೆಯೋ ಅದೇ ಪ್ರಕಾರದಿಂದ ನಾದದಲ್ಲಿ ನಿರತವಾದ ಚಿತ್ತವು ನಾದದೊಳಗೇ ಲೀನವಾಗುತ್ತದೆ. ಯಾವಾಗ ಚಿತ್ತವು ಲಯವಾಗುತ್ತದೆಯೋ ಆವಾಗ ಸಾಧಕನು ದೃಶ್ಯವರ್ಗ, ಸಂಸಾರ, ಜಗತ್ತು ಇದೇನ್ ಮಾಡ್ತಾನ? ಇದರಿಂದ ಮೇಲಕ್ಕೇರ್ತಾನ. ಈ ಜಗತ್ತ ದೃಶ್ಯದ ಜಗತ್ತದಲ್ಲ, ಈ ಜಗತ್ತ ಅವನಿಗೆ ಸತ್ಯ ಅಂತ ಕಾಣಲ್ಲ. ಅದಕ್ಕಿಂತ ಎತ್ತರದ ಮಟ್ಟಕ್ಕೆ ಹೋಗ್ಬಿಡ್ತಾನೆ, ಮೇಲಕ್ಕೇರುತ್ತಾನೆ, ನಿರ್ಲಿಪ್ತವಾಗುತ್ತಾನೆ. ಆಗ ಸಾಧಕನ ಕರ್ಮ ವಾಸನೆಗಳು ರಹಿತವಾಗುತ್ತವೆ. ಹಾಗಾಗುವುದರಿಂದ ಪುನರ್ಜನ್ಮದ ಅಪೇಕ್ಷೆ ಉಂಟಾಗುವುದಿಲ್ಲ ಮತ್ತು ಪುನರ್ಜನ್ಮದ ಗ್ರಹಣವಾಗುವುದೂ ಇಲ್ಲ. ಈ ಪ್ರಕಾರ ಸಾಧಕನು ಜೀವನ್ಮುಕ್ತ ಎನ್ನಿಸಿಕೊಳ್ಳುತ್ತಾನೆ. ಪ್ರನಷ್ಟ ಶ್ವಾಸ ನಿಶ್ವಾಸ ಪ್ರಜ್ಞೌಸ್ಥ ವಿಷಯಗ್ರಹ ನಿಶ್ಚೇಷ್ಟೋ ನಿರ್ವಿಕಾರಶ್ಚ ಲಿಯೋ ಜಯತಿ ಯೋಗಿನಾಂ. ಇದು ಹಠಯೋಗ ಪ್ರದೀಪಿಕೆ ಒಳಗ 4ನೇ ಅಧ್ಯಾಯ 31ನೇ ಶ್ಲೋಕ. ಇದು ಏನ್ ಹೇಳ್ತದ? ಯಾವ ಸಾಧಕನ ಶ್ವಾಸ ನಿಶ್ವಾಸಗಳು ನಿರುದ್ಧವಾಗುತ್ತವೆಯೋ, ನಿರುದ್ಧ ಆಗದಂದ್ರೆ ನಿಲ್ಲದು. ಉಸಿರಾಟ ನಿಧಾನ ಮಾಡ್ರಿ, ಕಡಿಗೆ ಏನ್ ಮಾಡ್ಬೇಕು? ಎಷ್ಟು ನಿಧಾನ ಅಂದ್ರೆ ನಿಲ್ಲಿಸ್ಬೇಕದನ್ನು.
ಉಸಿರಾಟನೇ ನಿಲ್ಲಿಸ್ಬೇಕು. ಉಸಿರಾಟ ನಿಂತ ಮೇಲೂ ಏನ್ ಸತ್ಯ ಹೋಗ್ತೀವಿ ತಿಳ್ಕೊಂಡು ಉಸಿರಾಟ ಇಲ್ಲ, ಗಾಳಿ ಇಲ್ಲ ಅಂದ್ರೂ ಸಹಿತ ಜೀವಂತಿರುವಂತ ಒಂದು ಸ್ಥಿತಿ ಅದ, ಪ್ರಾಪ್ತಿ ಅದ. ಆತ್ಮನಿಂದ ಉಸಿರಾಟ ನಡೆದದ, ಉಸಿರಾಟದಿಂದ ಆತ್ಮ ಇಲ್ಲ. ಅದಕ್ಕಾಗಿ ಉಸಿರಾಟದ ಮೇಲೆ ಡಿಪೆಂಡ್ ಇರೋದು ನಿಲ್ಲಿಸ್ಬೇಕು. ಉಸಿರಾಟದ ಮೇಲೆ ಡಿಪೆಂಡ್ ಇರ್ಲಾರ್ದಂಗೆ ಯಾವ ಸಾಧಕನ ಶ್ವಾಸ ನಿಶ್ವಾಸಗಳು ನಿರುದ್ಧವಾಗುತ್ತವೆಯೋ ನಿಲ್ಲುತ್ತವೆಯೋ ಪ್ರಾಣಾಯಾಮದ ಮೂಲಕ ಅಥವಾ ಮನದ ಲೀನತೆಯಿಂದ ಆಗುತ್ತವೆ. ಮನಸ್ಸು ಲೀನ ಆದಾಗ ನೀವೇನಾರ ಒಂದು ಮನ್ಸಿಗೆ ಭಾರಿ ಚಿಂತೆ ಹಚ್ಕೊಂಡಾಗ ಉಸಿರಾಡ್ತದೆ ಮರ್ತಿರ್ತೀರಿ, ಗೊತ್ತದ ಇಲ್ಲ ನಿಮ್ಗೆ, ಅನುಭವಿಸಿರ ಇಲ್ಲ? ಉಸಿರೇ ಬಂದಾಗಿರ್ತದ, ಅಷ್ಟು ಡೀಪ್ ಚಿಂತೆ ಮಾಡ್ತಿರ್ತೀರಿ, ಮತ್ತೊಂದು ನಿಮಿಷ ಬಿಟ್ಟು ದೊಡ್ಡ ಉಸಿರು ತಗೋತೀರಿ. ಆಗ್ಯದಿಲ್ಲ ಅನುಭವ ಹಂಗ? ಅರಿವು ಇರಂಗಿಲ್ಲ, ಉಸಿರಾಡಿಸೋದ್ರ ಅರಿವು ಇರಂಗಿಲ್ಲ. ಹಂಗ ಮನಸ್ಸು ಲೀನವಾದಾಗನೂ ಸಹಿತ ಉಸಿರು ಬಂದಾಗ್ತದ, ಇಲ್ಲ ಪ್ರಾಣಾಯಾಮದಿಂದಲೂ ಸಹಿತ ಉಸಿರು ನಿಲ್ಲಿಸೋದೊಂದು ಪ್ರಯತ್ನ ಮಾಡೋದು. ಜೊತೆಗೆ ಪ್ರಾಣವೂ ಲೀನವಾಗುತ್ತದೆ, ಮನದ ಜೊತೆಗೆ ಪ್ರಾಣವೂ ಲೀನವಾಗುತ್ತದೆ, ವಿಷಯ ಗ್ರಹಣವೂ ನಿಲ್ಲುತ್ತದೆ. ಇಂಥ ಚೇಷ್ಟಾರಹಿತ ಅಂದ್ರೆ ವಿಕಾರರಹಿತ ಸದ್ರೂಪ ಬ್ರಹ್ಮ ನಿರ್ವಿಕಾರ ಸ್ಥಿತಿಯಲ್ಲಿ ಲಯದ ಪ್ರಾಪ್ತಿ ಆಗುತ್ತದೆ. ಉಚ್ಛಾನ್ನ ಸರ್ವ ಸಂಕಲ್ಪೋ ನಿಶೇಷ ಶೇಷ ಚೇಷ್ಟಿತಾ ಅಂದ್ರೆ ಸ್ವ ಗಯ್ಯೋ ಲಯ ಕೋಪಿ ಜಾಯತೆ ವಾಗೋಚರಂ ಅಂದ್ರೆ 4ನೇ ಅಧ್ಯಾಯ 32ನೇ ಶ್ಲೋಕ ಹಠಯೋಗ ಪ್ರದೀಪಿಕೆ. ಯಾವ ಸಾಧನ ಸರ್ವವಿಧ ಸಂಕಲ್ಪಗಳು ನಷ್ಟವಾಗುತ್ತವೆಯೋ ಮತ್ತು ಆತನ ಸರ್ವವಿಧ ವಿಕಾರ ಚೇಷ್ಟೆಗಳು ಸಮಾಪ್ತವಾಗುತ್ತವೆಯೋ ಅಂತ ಸಾಧಕನಲ್ಲಿ ಅಪೂರ್ವ ಲಯದ ಉತ್ಪತ್ತಿಯಾಗುತ್ತದೆ. ಎಲ್ಲ ಸಂಕಲ್ಪಗಳು ಬಂದಾಗಿ ಬಿಡಬೇಕು. ನಾವು ಬದುಕೋದಕ್ಕ ಉಸಿರಾಟ ಒಂದೇ ಮುಖ್ಯ ಅಲ್ಲ. ನಾವು ಇನ್ನ ಏನೇನೋ ಸಂಕಲ್ಪಗಳು ಇಟ್ಕೊಂಡಿವಿ, ಅವೆಲ್ಲ ಕೆಲಸ ಮುಗಿಸಬೇಕು. ನಾವು ಬದುಕೋದ್ರಾಗೆ ಇನ್ನ ಬದುಕಿರೋದ್ರಾಗೆ ಅದೆಲ್ಲ ಮಾಡ್ಬೇಕು. ಎಲ್ಲ ಸಂಕಲ್ಪ ಹೋಗ್ಬಿಡ್ಬೇಕು, ಅಲ್ಲೇನು ಸಂಕಲ್ಪಗಳೇ ಇರಬಾರ್ದು. ನಿಮ್ ಸಂಕಲ್ಪದಂಗ ನಡೆದ ಜೀವನ, ಈಶ್ವರ ಸಂಕಲ್ಪದಂಗ ನಡೆದು. ಅದಕ್ಕೆ ಯಾವ ಸಂಕಲ್ಪ ಇರಬಾರ್ದು. ಪ್ರಾಣಶಕ್ತಿಯ ಚೇಷ್ಟೆ ಬೇಡ, ಮನಸ್ಸಿಂದು ಚೇಷ್ಟೆ ಬೇಡ, ಉಸಿರಾಟ ಗಮನ ಬೇಡ, ಶ್ವಾಸೋಚ್ಛ್ವಾಸ ಬೇಡ. ಈ ರೀತಿ ನಾವು ಏನ್ ಮಾಡ್ಬೇಕು, ಎಲ್ಲ ಕಂಟ್ರೋಲ್ ಮಾಡ್ಕೊಂಡಾಗ ಏನಾಯ್ತು ಅಂದ್ರೆ ಲಯ ಪ್ರಾಪ್ತಿ ಆಗ್ತದೆ. ಅದರ ಅನುಭವವನ್ನು ಮಾಡಬಹುದೇ ವಿನಃ ವರ್ಣನೆ ಮಾಡಲಾಗುವುದಿಲ್ಲ. ಆ ರೀತಿಯಾಗಿ ಈ ಮನಸ್ಸು ಪ್ರಾಣಗಳ ಚೇಷ್ಟೆಗಳನ್ನ ಲಯ ಮಾಡಿ ನಾವು ಏನ್ ಮಾಡಬೇಕು, ಎಲ್ಲಾ ಸಂಕಲ್ಪಗಳನ್ನ ಕಳ್ಕೊಂಡಂತ ಒಂದು ಸ್ಥಿತಿ, ಅಪೂರ್ವ ಆನಂದ. ನಿಮ್ಮಲ್ಲಿ ಏನು ಪಟ್ಟಿಯವ ಸಂಕಲ್ಪಗಳು ಅವೆಲ್ಲ ಪಟ್ಟಿ ಬರೀರಿ. ಇವತ್ತ ಬರದ್ ನಾಳೆ ಕಾಟ್ ಹಾಕ್ಬಿಡ್ರಿ. ಇವ್ಯಾವು ನನಗೆ ಸಂಬಂಧ ಇಲ್ಲ, ನಡೆದ್ರ ನಡೀಲಿ, ಬಿಟ್ರೆ ಬಿಡ್ಲಿ, ಏನಾಗದಾಗ್ಲಿ, ಆದ್ರೆ ಅವ್ರ ಬಗ್ಗೆ ನಾ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತೇಳಿ ಸಂಕಲ್ಪಗಳಿಂದ ಮುಕ್ತ ಆಗಿಬಿಡ್ರಿ. ಅವಾಗ ನಿಮಗೊಂದು ಆನಂದ ಸಿಗ್ತದೆ. ನಾಟಕ ಮಾಡೋದಿಲ್ಲ, ಖರೆ ಪ್ರಾಮಾಣಿಕವಾಗಿ ಮುಕ್ತ ಆಗ್ಬೇಕು, ಅವಾಗ ಆನಂದ ಸಿಗ್ತದೆ. ನೀವು ಯಾವಾಗ ಮುಕ್ತ ಆಗ್ತೀರಿ ಅವಾಗ ಈಶ್ವರ ಪರೇಶಾನ್ ಆಗಿಬಿಡ್ತಾನ. ಇವನಿಗೆ ಡಿಮ್ಯಾಂಡೇ ಮಾಡ್ತಾ ಇಲ್ಲ ಅಂತಂದ್ರೆ ಇವನಿಗೆ ನಾನೇ ಹೊತ್ಕೊಂಡೋಗಿ ಕೊಡ್ಬೇಕಲ್ಲಪ್ಪ ಅಂತೇಳಿ ಬೆನ್ನ ಎತ್ತಿ ಬರ್ತಾನೋ. ಬೇಡಿಕೆನೂ ಇಲ್ಲ, ಇವನಿಗೆ ಆಸೆನೂ ಇಲ್ಲ ಅಂತಂದ್ರೆ ಅವನ ಭೋಗಗಳು ಇಟ್ಕೊಂಡು ನಾನೇನ್ ಮಾಡ್ಲಿ, ಅವನ್ ನನಗೆ ಕೊಡ್ಬೇಕಂತ ಬೆನ್ನ ಹತ್ತಾನ, ಓಡ್ಕೊಂಡ್ಬರ್ತಾನ ಈಶ್ವರ. ಅದ್ರ ಬಿಟ್ಟು ನಾವು ನಾಯಿ ಬೆನ್ನ ಹತ್ತಿದಂಗೆ ಅವನಿಗೆ ಅದು ಕೊಡು ಇದು ಕೊಡು ಅದು ಬೆನ್ನ ಹತ್ತಿದ್ರೆ ಅವನಿಗೆ ಮುಂದಕ್ಕೆ ಹೋಗ್ತಾನೆ. ನಾವೇ ಮೊದಲು ನಮ್ಮ ಸಂಕಲ್ಪಗಳನ್ನೆಲ್ಲ ಜೀರೋ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲಿ ಏನಾಗ್ತದಂದ್ರೆ ಸಾಧಕನಲ್ಲಿ ಅಪೂರ್ವವಾದ ಆನಂದ ಅನುಭವಿಸ್ಬೇಕಾಗ್ತದ. ಅದು ಲಯದ ಆನಂದ. ಆ ಲಯದ ಆನಂದ ಅನುಭವಿಸುವಾಗ ನಿಮಗ ಏನು ಅದ್ರ ಬಗ್ಗೆ ವ್ಯಕ್ತಪಡಿಸ್ಲಿಕ್ಕಾಗಲ್ಲ. ಒಳಗೆ ಖುಷಿ ಅಂದ್ರೆ ಖುಷಿ ಇರ್ತದೆ. ಈಗ ನೋಡ್ರಿ, ಇಡೀ ಒಂದು ವರ್ಷ
ಏನ್ ಮಾಡಿದ್ರು? ಓದಿಸಿದ್ರು. ಓದಿಸಿದ್ಮೇಲೆ ಮುಂದೆ ಪರೀಕ್ಷೆ ಅದು ಬರೆಯೋದೇನು ಬೇಡ, ಹಂಗೆ ಪಾಸ್ ಮಾಡಿ ಮಾರ್ಕ್ಸ್ ಕಾರ್ಡ್ ಕೊಡ್ತೀವಿ ಅಂದ್ರಲ್ಲ ಕರೋನಾ ಟೈಮ್ನೊಳಗೆ. ಓದೋದಿಲ್ಲ, ಬರೆಯೋದಿಲ್ಲ, ಓದ್ಸೋದಿಲ್ಲ, ಬರ್ಸೋದಿಲ್ಲ, ಹಂಗೆ ಮುಂದಿನ ಕ್ಲಾಸಿಗೆ ಕಳಿಸಿದ್ರು. ಏನೂ ಮಾಡ್ಲಾರ್ದೆ ಮುಂದಿನ ಕ್ಲಾಸಿಗೆ ಹೋದ್ರೆ ಆನಂದ ಆಗ್ತದ ಇಲ್ಲ? ಖುಷಿ ಆಗ್ತದಿಲ್ರಿ? ಎಲ್ಲ ಸಂಕಲ್ಪ, ಓದೋದು ಬೇಡ, ಬರೆಯೋದು ಬೇಡ, ಪರೀಕ್ಷೆ ತೋಳೋದು ಬೇಡ, ವ್ಯಾಲ್ಯೂಯೇಷನ್ ಮಾಡೋದು ಬೇಡ, ಹಂಗೆ ಮಾರ್ಕ್ಸ್ ಕಾರ್ಡ್ ಬಂದು ಇಲ್ಲ ಹುಡುಗರದು. ಅದ್ರಂಗೆ ಇಲ್ಲಿ ಏನದ ಅಂತಂದ್ರೆ ಎಲ್ಲ ಸಂಕಲ್ಪಗಳಿಂದ ಯಾವಾಗ ನೀವು ಮುಕ್ತ ಆಗ್ತೀರಿ ಅವಾಗ ಭಯಂಕರ ಆನಂದ ಆಗ್ತದ. ಅದು ಬಾಯಿಲಿಂತ ಹೇಳಕ್ಕಾಗಲ್ಲ, ವರ್ಣನೆ ಮಾಡ್ಲಿಕ್ಕಾಗಲ್ಲ. ಲಯ ಸಾಧನೆ ಮಾಡುತ್ತಾ ಮಾಡುತ್ತಾ ಸಾಧಕನು ಪರಮಾತ್ಮನಲ್ಲಿ ಲೀನವಾಗುತ್ತಾನೆ. ಲಯ ಸಾಧನೆಯಲ್ಲಿ 2 ಪ್ರಕಾರ. ಒಂದು, ಯೋನಿ ಮುದ್ರೆಯ ಮೂಲಕ ಸಾಧಕನು ತನ್ನ ಕುಂಡಲಿನಿ ಶಕ್ತಿಯನ್ನ ಜಾಗೃತಿ ಮಾಡಿಕೊಳ್ಳುವುದು. ಷಟ್ ಚಕ್ರಗಳನ್ನ ಭೇದಿಸಿ 3 ಗ್ರಂಥಿಗಳನ್ನ ಭೇದಿಸಿ ಕ್ರಮೇಣವಾಗಿ ಪರಮಾತ್ಮನನ್ನ ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ. ಯಾವಾಗ ಸಾಧಕನು ತನ್ನ ಆಜ್ಞಾಚಕ್ರವನ್ನು ಭೇದಿಸುತ್ತಾನೋ ಭ್ರೂಮಧ್ಯದ ಮಧ್ಯದಲ್ಲಿ ತಲುಪಿದಾಗ, ಭ್ರುಕುಟಿ ಮಧ್ಯ ತಲುಪಿದಾಗ ಪರಮಾನಂದ ಪ್ರಾಪ್ತಿಯಾಗುತ್ತದೆ. ಅಂತ ಸಾಧಕನು ಪರಶಿವನ ಸಮಾನವಾಗುತ್ತಾನೆ. ಲಯಯೋಗ ಸಾಧಕ ಪರಶಿವನ ಸಮಾನ ಆಗ್ತಾನ. ಒಂದು ಯೋಗ ಪದ್ಧತಿ ಅಂದ್ರೆ ಷಟ್ಚಕ್ರ ಮತ್ತು 3 ಗ್ರಂಥಿಗಳನ್ನ ತೆರ್ಕೊಳ್ಳೋದು. ಇನ್ನ ಒಂದು ವಿಧಾನ ಏನದ? ಸಾಧನ ವಿಧಾನ ಅಂದ್ರೆ ನಾದ ಯೋಗದ ಮೂಲಕ ಲಯ ಸಾಧನ ಮಾಡುವ. ನಾದದ ಜೊತೆಗೆ ಪರಮಾತ್ಮನಲ್ಲಿ ಲೀನವಾಗದು. ಎಷ್ಟು ದಿವಸ ಇರ್ತೀರಿ ಅಷ್ಟು ದಿವಸ ಕಂಟಿನ್ಯೂಸ್ ಆ ನಾದದಾಗ ಮುಳುಗಿರ್ಬೇಕು. ಸದಾ ಆ ಕಿವಿ ಒಳಗೆ ನಿಂದ ಎಡಕಿನ ಕಿವಿಯಿಂದ ನಾದ ಕೇಳ್ಕೋತಿರ್ಬೇಕು. ಕೆಲವೊಬ್ರು ಏಕಾಂತದಲ್ಲಿ ಕಿವಿ ಮುಚ್ಕೊಂಡು ಕೂತಿರ್ತಾರೆ, ನೋಡಿರಿಲ್ಲ? ಎಡಕಿನ ಕಿವಿ ಹಿಂಗ್ ಮುಚ್ಕೊಂಡು ಬರೀ ಅದೇ ನಾದ ಕೇಳ್ಕೋತಿರ್ತಾರ. ನೋಡಿರೇ ಇಲ್ಲ ನೀವು? ಯೋಗ ಮಾಡೋರು ಅದೇ ಮಾಡ್ತಿರ್ತಾರೆ, ಯಾವಾಗ್ಲೂ ಎಡಕಿನ ಕಿವಿ ಮುಚ್ಕೊಂಡು ಅದು ಕೇಳ್ಕೋತಿರ್ತಾರೆ. ಎಡಕಿನ ಕಿವಿ ಏನಾರ ನಮಗ ಹೊರಗಿಂದ ಅನಾವಶ್ಯಕ ಶಬ್ದಗಳು ಒಳಗೆ ಬರ್ಲಕತ್ತು ಅಂತಂದ್ರ ಸೀದಾ ಎಡಕಿನ ಕಿವಿ ಮುಚ್ಚಿಕೊಂಡು ಆ ನಾದದೊಳಗೆ ಲೀನ್ ಆಗಿಬಿಡೋದು. ಯಾರು ಎಟ್ಯಾಕ್ ಒದರ್ಕೊಳ್ಳಲ್ಲ, ನಮ್ಮೊಳಗೆ ನಾವು ಮುಚ್ಕೊಂಡ್ಬಿಡೋದು. ಅದಕ್ಕೇನಾಯ್ತು? ಲಯ ಯೋಗದೊಳಗ 2 ಪದ್ಧತಿಗಳು ಹೇಳಿದ್ರು. ಈ 2 ಪದ್ಧತಿಗಳ ಒಳಗೂ ಒಂದು ನಾದ ಯೋಗ ಅದ. ಆದ್ರೆ ಇನ್ನ ಒಂದೇನದ? ಲಯ ಯೋಗದ ನಂತರ ಒಂದು ಸ್ವತಂತ್ರವಾದ ನಾದ ಯೋಗ ಅದ. ಒಂದು ನಾದ ಯೋಗ ಲಯ ಪದ್ಧತಿ ಒಳಗೆ ಅದ. ಇನ್ನ ಒಂದೇನದ? ಸ್ವತಂತ್ರವಾದ ನಾದ ಯೋಗ ಅದ. ಆ ಸ್ವತಂತ್ರವಾದ ನಾದ ಯೋಗ ನಾಳೆ ಹೇಳೋಣ. ನಾದ ಇರ್ಲಾರ್ದ ಜೀವಿನೇ ಇಲ್ಲ. ನಾದ ಯೋಗದ ಬಗ್ಗೆ ಬಹಳ ವಿಶೇಷವಾಗಿ ಹೇಳ್ಯಾರ. ಇದೆಲ್ಲಿ ಒಂದು 3 ದಿವಸ 4 ದಿವಸ ಓದ್ತದೆ ನನಗೆ ಗೊತ್ತಿಲ್ಲ, ಅಷ್ಟು ಡಿಟೇಲ್ ಅದ. ನಾದಯೋಗ ಸರಳದಲ್ರಿ. ಲಕ್ಷ್ಯವನ್ನ ನಾದದಲ್ಲಿ ಮುಳುಗಿಸಿಬಿಡೋದು ಅಷ್ಟೇ. ಯಾವ ಪ್ರಾಣಾಯಾಮ ಬೇಡ, ಯೋಗ ಬೇಡ, ಆಸನ ಬೇಡ, ಏನೇನು ಮಾಡೋದು ಬೇಡ. ಪ್ರಾಣ ಮತ್ತು ಮನಸ್ಸುಗಳನ್ನು ನಾದದೊಳಗೆ ಮುಳುಗಿಸಿ ಪರಮಾತ್ಮನ ಅನುಸಂಧಾನದಲ್ಲಿ ತೊಡಗಿರೋದು ಅಷ್ಟೇ. ಅಹಂ ಸದ್ರೂಪ ಬ್ರಹ್ಮ, ಅಹಂ ಚಿದ್ರೂಪ ಬ್ರಹ್ಮ ಅನ್ಕೋತ ನಾದ ಯೋಗದಾಗ ಮುಳುಗ. ಇಲ್ಲ ಲಯ ಯೋಗದಾಗ ಮಾಡ್ರಿ ಕುಂತು ಎಲ್ಲ ಷಟ್ಚಕ್ರಗಳಲ್ಲಿ ಅಲ್ಲೆಲ್ಲಿ ನೀವು ಮನಸ್ಸನ್ನ ಅಲ್ಲಿ ಕೇಂದ್ರೀಕರಿಸಿ ಅದರೊಳಗೆ ನಿಮ್ಮ ಅನುಸಂಧಾನ, ಪರಮಾತ್ಮನ ಅನುಸಂಧಾನ ಮಾಡೋದು ಲಯ ಯೋಗ. ಏನು ಉಪಯೋಗ ಅದ ಅಂತ ಹೇಳಿದ್ದು? ಮಾಹಿತಿ ಉಪಯುಕ್ತ ಆದೋ ಏನು ಅನಾವಶ್ಯಕ ಆದೋ?
ಎಷ್ಟು ಸರಳದ ಅದು ನಾದಯೋಗ. ರಾಜ್ಕುಮಾರ್ ಒಂದು ಹಾಡ ಹಾಡ್ಯಾನ ನೋಡ್ರಿ, ನಾದಮಯ ಲೋಕವೆಲ್ಲ ನಾದಮಯ ಅಂತ ಒಂದು ಹಾಡ ಹಾಡ್ಯಾನ ನೋಡ್ರಿ ರಾಜ್ಕುಮಾರ್. ಕೇಳಿರ ಇಲ್ಲ? ಅದು ತೆಗೆದು ಹಾಕ್ತೇನೆ, ಕೇಳಕತ್ತರ. ಮೋಕ್ಷ ನಾದ ಯೋಗದಿಂದ ಅವ್ರ ನಾದ ಯೋಗ ಹೇಳೋರು ಮೋಕ್ಷ ಅದರಿಂದ ಹೊಂದುತ್ತೀವಿ ಅಂತ ಹೇಳ್ತಾರೆ. ಪ್ರತಿಯೊಂದು ಯೋಗದವ್ರು ಏನಾರ ತಮ್ಮ ಯೋಗದ ಮೂಲಕನೇ ಮೋಕ್ಷ ಆಗ್ತದಂತಾರ. ಪ್ರತಿಯೊಬ್ರು ಹಂಗೆ ಹೇಳ್ತಾರ. ಅಲ್ಲಿ ಏನಾಗ್ತದಂದ್ರ ಆ ಯೋಗದೊಳಗ ಸಮಾಧಿ ಹತ್ತದರಿ. ಆ ಸಮಾಧಿ ಹತ್ತಿರ್ತದಲ್ಲ, ಆ ಸಮಾಧಿ ಒಳಗ ಬಾಹ್ಯ ಪ್ರಜ್ಞೆ ಕಳ್ಕೊಂಡು ಕೇವಲ ಅಲೌಕಿಕ ಆನಂದದಾಗ ಏನಿರ್ತಾರಲ್ಲ ಅವ್ರು ಏನಂತಾರ, ಅದನ್ನೇ ಅವರು ಮೋಕ್ಷ ಅಂತಾರ. ಅವರು ಅದನ್ನೇ ಮೋಕ್ಷ ಅಂತಾರ. ಕರ್ಮಿಗಳು ದೇವ್ರ ಮೂರ್ತಿ ಅದ್ರ ಸಂಗಟ ಕೊನೆ ಹಂತದಲ್ಲಿ ಆ ಜ್ಞಾನದ ಅನುಭವ ಆಗಿರ್ತದೆ. ಲಯೋಗ ಅಥವಾ ನಾದ ಏನ ಹೇಳಿದ್ರೆ ಕೊನೆ ಹಂತದಲ್ಲಿ ಈ ಆನಂದ ಇರ್ತದೆ ಸಂಶಯ. ಎಲ್ಲರೂ ಜ್ಞಾನಿಗಳು ಜ್ಞಾನ ಶ್ರೇಷ್ಠ ಅದು ಒಂದೇ ಅಂತ ಎಲ್ಲ. ಅದೇ ಮತ್ತ ಈಗ ಏನಾಗಬೇಕಾಗ್ಯದ ನಮಗ, ಅಲ್ಲಿ ಏನಾಗಬೇಕಾಗ್ಯದ ಕೆಲ್ಸಪ್ಪ ಅಂತಂದ್ರೆ ಮನಸ್ಸು ನಿಶ್ಚಲ ಆಗ್ಬೇಕಾಗ್ಯದ. ಮನಸ್ಸು ನಿಶ್ಚಲ ಆಗದ ಸಲುವಾಗಿ ಈ ಯೋಗವನ್ನು ಬಳಸ್ಕೊಳಕತ್ತೀವಿ ಅಷ್ಟೇ. ಈ ಯೋಗಿಗಳೇನಂತಾರ, ನಮ್ಮ ಯೋಗದಿಂದ ನಿಮ್ಗೇನು ಆನಂದ ಆಗ್ತದಲ್ಲ ಅದನ್ನೇ ಮೋಕ್ಷ ಅಂತ ಅವ್ರು ಅಂತಾರ. ಈ ಉಪಾಸನೆಯಿಂದ ಉಂಟಾದ ಆನಂದ ಮೋಕ್ಷ ಅಲ್ಲ. ಜ್ಞಾನದಿಂದ ಏನು ಪರಮಾನಂದ ಉಂಟಾಗ್ತದಲ್ಲ ಅದೇ ಮೋಕ್ಷ, ನಿಜವಾದ ಮೋಕ್ಷ. ಈ ಉಪಾಸನೆಯಿಂದ ಉಂಟಾದ ಮೋಕ್ಷ ಏನದಂತಂದ್ರ ಕೊಟ್ಟಿಗೆಯಾಗ ದನ ಕಟ್ಟಿದಂಗ ಹಗ್ಗ ಬಿಚ್ಚಿದ್ರೆ ಮತ್ತೆ ಹೊರಗೆ ಬಂದ್ಬಿಡ್ತು. ಆದ್ರೆ ಜ್ಞಾನದಲ್ಲಿ ಹಂಗಿಲ್ಲ, ಹಗ್ಗನೇ ಇಲ್ಲದ ದನ ತಾನೇ ಹೋಗಿ ಯಾವ ಸಮಯಕ್ಕೆ ಎಲ್ಲಿ ನಿಲ್ಲಬೇಕು, ನಿಂತು ಏನ್ ಮಾಡ್ಬೇಕು ಅದು ಮಾಡ್ತದೆ. ಬೇಕಾಗಿಲ್ಲ. ಕಟ್ಟಿ ಹಾಕ್ಬೇಕು. ಕಟ್ಟಿ ಹಾಕಿದಾಗ ಒಳಗಿರ್ತದೆ, ಬಿಟ್ರೆ ಮತ್ತೆ ಹೊರಗೆ ಬರ್ತದೆ. ಅಲ್ಲಿ ಜ್ಞಾನ ಯೋಗದಾಗ ಹಂಗಿಲ್ಲ. ಒಳಗದ ಅಲ್ಲಿ ಎಲ್ಲಿ ನಿಂದಿರ್ಬೇಕು ಅಲ್ಲಿ ನಿಂದಿರ್ತದ, ತಾನೇ ತಿಳಿದು ಮಾಡ್ತದ. ಅದು ಇದೇನದ ಬಂಧಿಸಿ ಕೆಲಸ ತಗೋಬೇಕಿಲ್ಲ. ಕರ್ಮ ಉಪಾಸನೆಗಳಲ್ಲಿ ಬಂಧಿಸಿ ಕೆಲಸ ತಗೋಬೇಕು. ಆ ಬಂಧನ ಇಲ್ಲ ಅಂತಂದ್ರ ಅವು ಮತ್ತೆ ಹೋಗಿ ಮತ್ತೆ ಏನ್ ಮಾಡ್ಬೇಕು, ಮೊದಲಿನ ಕಾರ್ಯಗಳೇ ಮಾಡ್ತಾವ. ಮಾಡಿದ್ವು ಅಂತಂದ್ರ ಮೊದಲು ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡ್ತದೆ. ಎಂತಿಂತ ತಪಸ್ವಿಗಳೆಲ್ಲ ತಪಸ್ಸಿನ ಶಕ್ತಿ ನಷ್ಟ ಮಾಡ್ಕೊಂಡ್ಬಿಟ್ರು. ಜ್ಞಾನಿಗಳು ಜ್ಞಾನ ನಷ್ಟ ಆಗಿಲ್ಲ. ಎಲ್ಲರೇ ಜ್ಞಾನ ನಷ್ಟ ಆಗಿದ ಉದಾಹರಣೆಗಳಿಲ್ಲ. ಕರ್ಮ ನಷ್ಟ ಆಗ್ಯದ, ಉಪಾಸನೆ ನಷ್ಟ ಆಗ್ಯದ, ಜ್ಞಾನ ನಷ್ಟ ಆಗಿಲ್ಲ. ಬೈದಾಡ್ತು. ಯೋಗ ಮಾಡಾಗ ಸುಮ್ ಕುಂದಿರ್ತದ, ಯೋಗ ಮುಗಿದ್ಮೇಲೆ ಮತ್ತೆ ತಂದೆ ಕೆಲಸ ಚಾಲು ಮಾಡ್ತದೆ. ಆದ್ರೆ ಜ್ಞಾನದಾಗ ಹಂಗಿಲ್ಲ. ಅದು ಜ್ಞಾನ ಹೆಚ್ಚಾಕೋತ ಹೋದಂಗ ಅದು ತಂದು ತಾನೇ ಪರಿವರ್ತನೆ ಹಾಕೋತ ಹೋಗ್ಬಿಡ್ತದ. ತನ್ನ ದೋಷ ತನಗೆ ದರ್ಶನ ಆಗಿ, ತನ್ನ ದೋಷ ತನಗೆ ದರ್ಶನ ಆಗಿ, ನಾನು ಈ ರೀತಿ ಇರೋದು ತಪ್ಪು, ನಾನು ಈ ರೀತಿ ಮಾತಾಡೋದು ತಪ್ಪು, ನಾನು ಜೀವನ ಹಿಂಗಿದ್ರೆ ಸರಿಯಲ್ಲ ಅಂತೇಳಿ ತನ್ನೊಳಗೆ ಪರಿವರ್ತನೆ ಹಾಕೋತ ಬ್ರಹ್ಮಸ್ವರೂಪ ಆಗ್ತದ.
ಇಲ್ಲಿ ಉಪಾಸನೆ ಒಳಗಂತ ಯಾವ ಪರಿವರ್ತನೆ ಆಗಕ್ಕೆ ಅಲ್ಲೇನು ಜ್ಞಾನದ ವಿಚಾರನೇ ಇಲ್ಲೇ ಇಲ್ಲ. ಬರೇ ಪರಮಾತ್ಮನ ಅನುಸಂಧಾನ ಅಂದ್ರೇನು? ಮಂತ್ರ ಅನ್ಕೋತ್ ಕುಂದಿರ್ತಾರೆ. ಯಾವಾಗೋ ಒಂದು ಇಷ್ಟ ದೇವತಾ ಮಂತ್ರ ಅನ್ಕೋತ್ ಕೂತ್ಬಿಡೋದು. ಉಪಾಸನೆ ಒಳಗ ಒಂದು ಮಂತ್ರ ಅಂತಾರ, ಕರ್ಮದೊಳಗ ಒಂದು ಮೂರ್ತಿ ಇಟ್ಕೊಂಡು ಕೂತಿರ್ತಾರೆ ಅಷ್ಟೇ. ಹೌದ್ರಿ. ಕರ್ಮ ಉಪಾಸನೆ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ. ನಮ್ಮ ಮನಸ್ಸು ಮತ್ತೆ ಚಂಚಲ ಆಗ್ಲಾರ್ದಂಗ ಅದಕ್ಕೆ ನಾವು ಸ್ವಲ್ಪ ಉಪಾಸನೆ ಮಾಡ್ಬೇಕಾಗ್ಯದಷ್ಟೇ. ಸಂಕ್ಷಿಪ್ತ ಉಪಾಸನೆ, ಸಂಕ್ಷಿಪ್ತ ಕರ್ಮಾದಿಗಳನ್ನು ಮಾಡಬೇಕು. ಪರಿಪೂರ್ಣವಾಗಿ ನಮ್ಮ ಕಾನ್ಸಂಟ್ರೇಷನ್ ಎಲ್ಲ ಜ್ಞಾನದ ಕಡೆನೇ ಇರಬೇಕು ಅಂತ ಗುರುಗಳು ಹೇಳ್ತಾರೆ. ನಾಳೆಗೆ ನಾದಯೋಗ ಹೇಳము. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ನಾಳೆ ಮುಂಜಾನೆ ಪೆನ್ನು ಕಾಪಿಗಳು ತಗೊಂಡು ಕುಂದಿರ್ರಿ. ಅಧ್ಯಾಸದ ಪಾಠ ಪರ್ಫೆಕ್ಟ್ ಆಗಿ ಹೇಳೋರಿದೀವಿ, ಬರ್ಕೋಬೇಕು. ಒಂದು ಸ್ವಲ್ಪ ಒಂದು ದಿವಸ ಆಗ್ತದ, 2 ದಿವಸ ಆಗ್ತದ ಗೊತ್ತಿಲ್ಲ. ಅಧ್ಯಾಸ ಬಹಳ ಪರ್ಫೆಕ್ಟ್ ಆಗಿ ತಿಳ್ಕೋಬೇಕು. ಅದು ತಿಳ್ಕೊಂಡ್ರೆ ಮುಂದಿಂದೆಲ್ಲ ಗೊತ್ತಾಗ್ತದೆ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಅದೊಂದು ರೂಢಿ ಹಾಕೋಬೇಕು ನೋಡ್ರಿ. ಬೆಳಿಗ್ಗೆ ಎದ್ದು ಕೂಡಲೇ ಜೈ ಶುದ್ಧ ಬ್ರಹ್ಮ. ನೀರು ಕಾಯ್ಸ ಬರ್ರಿ, ಸ್ನಾನ ಮಾಡಿ ಬರ್ರಿ ಅಂದ್ರೆ ಜೈ ಶುದ್ಧ ಬ್ರಹ್ಮ. ಟಿಫಿನ್ ತಯಾರಾಗ್ಯದ, ಊಟ ಮಾಡಿ ಬರ್ರಿ ಅಂದ್ರೆ ಜೈ ಶುದ್ಧ ಬ್ರಹ್ಮ. ಹಾಸಿಗೆ ಹಾಸದ ಮಕ್ಕಳು ಬರ್ರಿ ಅಂದ್ರೆ ಜೈ ಶುದ್ಧ ಬ್ರಹ್ಮ. ರೂಢಿ ಹಾಕೋಬೇಕು ನೋಡ್ರಿ. ಇದು ಒಬ್ರಿಗೊಬ್ರು ನಮಸ್ಕಾರ ಅನ್ನೋದ್ರ ಬದಲಿ ಜೈ ಶುದ್ಧ ಬ್ರಹ್ಮ ಅನ್ಬೇಕು. ಎದುರಿಗಿರೋರು ಜೈ ಜೈ ಶುದ್ಧ ಬ್ರಹ್ಮ ಅನ್ಬೇಕು. ಇದು ರೂಢಿ ಹಾಕೋಬೇಕದು. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಇದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಆ ಶಬ್ದದಿಂದ ನಿಮ್ಗೆ ಒಳಗಿನ ಪಾಪ ಎಲ್ಲ ಕಿತ್ಕೊಂಡು ಹೋಗ್ಬೇಕು. ಹಂಗೆ ಅಷ್ಟು ಆನಂದ ಆಗ್ತದ ಆ ಶಬ್ದದಿಂದ ನಿಮ್ಗೆ. ಯಾಕಂದ್ರೆ ಆ ಶಬ್ದ ಅರ್ಥ ಆಗ್ಯದ ನಿಮ್ಗೆ. ಆ ಶಬ್ದದ ಮೂಲಕನೇ ಬ್ರಹ್ಮದ ಅರ್ಥ ಆಗ್ಯದ. ಅಂಥದ್ದೊಂದು ರೂಢಿ ಹಾಕೋರಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶರಣಾರ್ಥಿಗಳು.